ಕಲಬುರಗಿ ಮಹಾನಗರದಲ್ಲಿರುವಂತಹ ಕಣ್ಣಿ ಮಾರ್ಕೆಟ್ ತರಕಾರಿ ವ್ಯಾಪಾರಿಗಳ ಪರದಾಟ ಮಾತ್ರ ಮುಂದುವರೆದಿದೆ. ಯಾಕಂದ್ರೆ ಸುಸಜ್ಜಿತವಾದ ಬಿಲ್ಡಿಂಗ್ ನಿರ್ಮಾಣ ಆದರೂ ಕೂಡ ತರಕಾರಿ ವ್ಯಾಪಾರಸ್ಥರಿಗೆ ಒಂದು ಬಿಲ್ಡಿಂಗ್ ಬಳಕೆ ಮಾಡುವಂತ ಭಾಗ್ಯ ಕೂಡ ಸಿಗ್ತಾ ಇಲ್ಲ. ಅದಕ್ಕೆ ಕಾರಣ ಅಂತಂದ್ರೆ ರಾಜಕಾರಣಿಗಳ ಮತ್ತು ಅಧಿಕಾರಿಗಳ ಇಚ್ಛಾಶಕ್ತಿ ಕೊರತೆ ಸ್ಪಷ್ಟವಾಗಿ ಇಲ್ಲಿ ಕಾಣಿಸ್ತಾ ಇದೆ. ಈ ಒಂದು ಕಲಬುರಗಿ ನಗರದಲ್ಲಿರ್ತಕ್ಕಂಥ ಬಸ್ ನಿಲ್ದಾಣ ಬಳಿ ಇರ್ತಕ್ಕಂಥ MS ಮಿಲ್ ಬಳಿಯ ಕಣ್ಣಿ ಮಾರ್ಕೆಟ್ ಸುಮಾರು 40-50 ವರ್ಷಗಳಿಂದ ಹುಟ್ಟಿಕೊಂಡಿರ್ತಕ್ಕಂಥ ತರಕಾರಿ ಕಣ್ಣಿ ಮಾರ್ಕೆಟ್ ಏನಿದೆ, ಈ ಒಂದು ಕಣ್ಣಿ ಮಾರ್ಕೆಟ್ ಅಲ್ಲಿ ವ್ಯಾಪಾರಸ್ಥರು ರೈತರಾಗಿರ್ಬೋದು ಮತ್ತೆ ತರಕಾರಿ ಮಾರುಕಟ್ಟೆ ವ್ಯಾಪಾರಸ್ಥರೆಲ್ಲರೂ ಕೂಡ ರಸ್ತೆ ಪಕ್ಕದಲ್ಲಿ ಕುಳಿತುಕೊಂಡು ಮಳೆ ಚಳಿ ಅನ್ನದೆ ಕೆಸರಿನಲ್ಲಿ ತಾನು ವ್ಯಾಪಾರ ವ್ಯವಹಾರಗಳನ್ನು ಕೂಡ ನಡೆಸ್ತಾ ಇದ್ರು. ಅವರ ಬೇಡಿಕೆ ಇಷ್ಟ ಇತ್ತು, ಇಲ್ಲೊಂದು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ತರಕಾರಿ ಮಾರುಕಟ್ಟೆ ನಿರ್ಮಾಣ ಆಗಬೇಕು ಅಂತ ಬೇಡಿಕೆ ಇತ್ತು. ಆ ಹಿನ್ನೆಲೆಯಲ್ಲಿ 2021ರಲ್ಲಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ತರಕಾರಿ ಮಾರುಕಟ್ಟೆ ಸಂಕೀರ್ಣ ನಿರ್ಮಾಣಕ್ಕಾಗಿ ಅಡಿಗಲ್ಲು ಕೂಡ ಹಾಕಲಾಗಿತ್ತು. ಅದೇ ರೀತಿಯಾಗಿ ದೃಶ್ಯದಲ್ಲಿ ಬಿಲ್ಡಿಂಗ್ ಕಾಣಿಸ್ತಾ ಇದೆ. ಸುಸಜ್ಜಿತವಾಗಿರೋ ದೊಡ್ಡ ಮಟ್ಟದ ಬೃಹತ್ ಒಂದು ತರಕಾರಿ ಮಾರ್ಕೆಟ್ ಪ್ರಾಂಗಣ ಇಲ್ಲಿ ನಿರ್ಮಾಣ ಮಾಡಲಾಗಿದೆ. 2 ಅಂತಸ್ತಿನ ಒಂದು ತರಕಾರಿ ಮಾರ್ಕೆಟ್ ಇರೋದ್ರಿಂದಾಗಿ 21.70 ಏನು ಕೋಟಿ ಅಂದ್ರೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿಯ ಮಂಡಳಿಯ ಅನುದಾನ ಇರ್ಬೋದು, ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 6.30 ಕೋಟಿ, ಒಟ್ಟು 28 ಕೋಟಿ ವೆಚ್ಚದಲ್ಲಿ ಈ ಒಂದು ಬೃಹತ್ ಏನು ಮಾರುಕಟ್ಟೆ ಸಂಕೀರ್ಣ ನಿರ್ಮಾಣ ಆಗಿದೆ. ನಿರ್ಮಾಣ ಆಗಿ ಬರೋಬ್ಬರಿ 1 ವರ್ಷ ಕಳೆದರೂ ಕೂಡ ಈವರೆಗೂ ಕೂಡ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ. ದೃಶ್ಯದಲ್ಲಿ ಒಳಾಂಗಣದ ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಹೊರಭಾಗದ ಚಿತ್ರಣ ಕಂಪ್ಲೀಟ್ ಆಗಿ ಈಗಾಗಲೇ ನೋಡಿರುವಂಥದ್ದು. ಈಗ ಒಳಭಾಗದ ಚಿತ್ರಣ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ಶಟರ್ಗಳನ್ನು ಹಾಕಲಾಗಿದೆ. 62 ಶಟರ್ಗಳನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದ್ರೆ ಶಾಶ್ವತವಾಗಿ ತರಕಾರಿ ಅಂದ್ರೆ ಗಟ್ಟಿ ಐಟಮ್ಗಳನ್ನು ಇಟ್ಕೊಂಡು ತರಕಾರಿ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ತಾರೆ, ಏನು ಭಾಗವನ್ ಅಂತ ಕರಿತೀವಿ, ಅವರು ಮಾರಾಟ ಮಾಡೋದಕ್ಕೆ ಅವರಿಗೆ ಅಲಾಟ್ಮೆಂಟ್ ಮಾಡೋದಕ್ಕಾಗಿ 62 ಒಂದು ಶಟರ್ಗಳಾಗಿರೋ ಸುಸಜ್ಜಿತ ಆಗಿರ್ತಕ್ಕಂಥ ಶಟರ್ಗಳನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಮತ್ತೊಂದು ಈ ಭಾಗದಲ್ಲಿ ಅಂದ್ರೆ ಕಲಬುರಗಿ ಮಹಾನಗರದ ಸುತ್ತಮುತ್ತಲಿನ ರೈತರೇನು ತರಕಾರಿ ತಾವು ಬೆಳೆದಿರ್ತಕ್ಕಂಥ ತರಕಾರಿಯನ್ನು ಮಾರುಕಟ್ಟೆಗೆ ತಂದು ಏನು ವ್ಯಾಪಾರ ಮಾಡ್ತಾರೆ, ಅವರಿಗಾಗಿ ಕುಳಿತುಕೊಳ್ಳೋದಕ್ಕಾಗಿ ತರಕಾರಿ ಕಟ್ಟೆಗಳನ್ನ ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಈ ಒಂದು ತರಕಾರಿ ಕಟ್ಟೆಗಳು ಅಂದ್ರೆ ಸುಮಾರು 201 ತರಕಾರಿ ಕಟ್ಟೆಗಳು ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಅದ್ರ ಜೊತೆಗೆ ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆ ಕೂಡ ಈ ಒಂದು ಸಂಕೀರ್ಣದಲ್ಲಿ ಮಾಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಮತ್ತೊಂದು ಕಡೆ ಮೇಲ್ಭಾಗದಲ್ಲಿ ಈ ಒಂದು ಸಂಕೀರ್ಣದ ಮೇಲ್ಭಾಗದಲ್ಲಿ ಕಚೇರಿಗಳಿದೆ, ಕೋಲ್ಡ್ ಸ್ಟೋರೇಜ್ಗಳಿದೆ, ಅಂದ್ರೆ ತೂಕ ಮಾಡುವಂತ ಯಂತ್ರಗಳ ವ್ಯವಸ್ಥೆ ಕೂಡ ಇಲ್ಲಿ ಮಾಡಲಾಗ್ತಾ ಇದೆ. ರೈತರಿಗೆ ಅನುಕೂಲ ಆಗಲಿ ಅಂತ ATMಗಳನ್ನು ಕೂಡ ಇಲ್ಲಿ ಮಾಡುವಂತ ವ್ಯವಸ್ಥೆ ಸದ್ಯಕ್ಕೆ ಮಾಡಿಕೊಳ್ಳಲಾಗಿದೆ. ಆದ್ರೆ ಇಲ್ಲಿ ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಒಂದ್ ಕಡೆಗೆ, ಅಂದ್ರೆ ಅವರ ಕಾಳಜಿ ಇಲ್ಲದೆ ಇರುವಂತದಂದ್ರೆ ನಿಷ್ಕಾಳಜಿಯಿಂದಾಗಿ ಈ ಒಂದು ತರಕಾರಿ ಮಾರುಕಟ್ಟೆ ಸಂಪೂರ್ಣವಾಗಿ ನಿರ್ಮಾಣ ಆಗಿ 1 ವರ್ಷ ಅಂದ್ರೆ 11 ತಿಂಗಳು ಕಳೆದರೂ ಕೂಡ ಈವರೆಗೂ ಕೂಡ ಯಾವುದೇ ರೀತಿಯಿಂದ ಏನು ತರಕಾರಿ ವಾಣಿಜ್ಯ ಸಂಕೀರ್ಣ ಏನಿದೆ ಇದು ಉದ್ಘಾಟನೆ ಭಾಗ್ಯ ಇಲ್ಲಿವರೆಗೂ ದೊರೆತಿಲ್ಲ. ಹೀಗಾಗಿ ಈ ಒಂದು ಕಟ್ಟಡ ಒಂದು ರೀತಿಯಿಂದ ಇದ್ದಲ್ಲೇ ಹಾಳಾಗ್ತಾ ಇದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಸಾಕಷ್ಟು ವ್ಯವಸ್ಥೆಗಳನ್ನ ಇಲ್ಲಿ ಮಾಡಿಕೊಳ್ಳಲಾಗಿದೆ. ಬರೋಬ್ಬರಿ 28 ಕೋಟಿ ಹಣ ಅಂದ್ರೆ ಇದಕ್ಕೆ ವ್ಯಯ ಮಾಡಲಾಗಿದೆ. ಆದ್ರೂ ಕೂಡ ಇದು ತರಕಾರಿ ವ್ಯಾಪಾರಸ್ಥರಿಗೆ ಇಲ್ಲಿ ತಮ್ಮ ತರಕಾರಿ ಮಾರಾಟ ಮಾಡೋದಕ್ಕೆ ಅವಕಾಶ ಸಿಗದೆ ಇರುವಂತಹ ಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಈ ಒಂದು ತರಕಾರಿ ಬಿಲ್ಡಿಂಗ್ ಇದೆ, ಈ ಬಿಲ್ಡಿಂಗ್ ಪಕ್ಕದಲ್ಲಿ ಮುಖ್ಯ ರಸ್ತೆ ಇದೆ. ಕಲಬುರಗಿಯಿಂದ ಅಫ್ಜಲ್ಪುರ್ಗೆ ಹೋಗುವಂತಹ ಮುಖ್ಯ ರಸ್ತೆ ಇದೆ. ಮುಖ್ಯ ರಸ್ತೆ ಪಕ್ಕದಲ್ಲಿ ಮತ್ತೆ ರಸ್ತೆಯಲ್ಲಿಯೇ ತರಕಾರಿ ವ್ಯಾಪಾರ ವಹಿವಾಟು ಕೂಡ ನಡೆಯುತ್ತೆ. ಅಲ್ಲಿರ್ತಕ್ಕಂಥ ತರಕಾರಿ ವ್ಯಾಪಾರಸ್ಥರು ಕೂಡ ರಸ್ತೆ ಪಕ್ಕದಲ್ಲಿಯೇ ಗಲೀಜು ನೆಲದಲ್ಲಿ ಕುಳಿತುಕೊಂಡು ತಮ್ಮ ತರಕಾರಿಯನ್ನ ಮಾರಾಟ ಮಾಡ್ತಾ ಇದ್ರು. ಕೂಡ ಮಳೆ ಗಿಳೆ ಬಂದ ಸಂದರ್ಭದಲ್ಲಿ ಜನರು ಕೂಡ ತರಕಾರಿ ತೆಗೆದುಕೊಂಡು ತಾಜಾ ತರಕಾರಿ ತೆಗೆದುಕೊಂಡು ಹೋಗೋದಕ್ಕೆ ಕೂಡ ಬರೋದಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಸ್ಥಿತಿ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆಗೆ ತರಕಾರಿ ವ್ಯಾಪಾರಸ್ಥರು ತಾವು ಬೆಳೆದಿರ್ತಕ್ಕಂಥ ತರಕಾರಿಗಳಾಗಿರ್ಬೋದು, ಜೊತೆಗೆ ಖರೀದಿ ಮಾಡಿರ್ತಕ್ಕಂಥ ತರಕಾರಿಯನ್ನು ಮಾರಾಟಕ್ಕೆ ಕುಳಿತುಕೊಂಡಿರ್ತಾರೆ. ಅವರು ಮಳೆಯಿಂದಾಗಿ ಕೆಸರಿಂದಾಗಿ ಅವರ ತರಕಾರಿ ಕೂಡ ಹಾಳಾಗಿ ಹೋಗ್ತಾ ಇದೆ. ಹೀಗಾಗಿ ಪರಿಪರಿಯಾಗಿ ಬೇಡ್ತಾ ಇದ್ದಾರೆ. ನಾವು ಸುಮಾರು 40 ವರ್ಷಗಳಿಂದ ಈ ಒಂದು ತರಕಾರಿ ಮಾರುಕಟ್ಟೆಗಾಗಿ ಬೇಡಿಕೆ ಇಟ್ಟಿದ್ವಿ. ಅದೇ ರೀತಿಯಾಗಿ ತರಕಾರಿ ಮಾರುಕಟ್ಟೆ ಒಂದು ಕಟ್ಟಡ ನಿರ್ಮಾಣ ಆಗಿದೆ. ಆದ್ರೆ ಅದನ್ನ ಬಳಕೆ ಮಾಡೋದಕ್ಕೆ ಉದ್ಘಾಟನೆ ಮಾಡಿ ನಮಗೆ ಕೊಡುವಂತ ಹಂಚಿಕೆ ಮಾಡಿ ಕೊಡುವಂತ ಕೆಲಸದಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮಾಡ್ತಾ ಇಲ್ಲ ಅಂತ ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಸ್ಥಿತಿ ಬಿಲ್ಡಿಂಗ್ ನಮ್ಮ ಕಣ್ಣ ಮುಂದೆ ಇದ್ರೂ ಕೂಡ ತಮ್ಮ ವ್ಯಾಪಾರ ಮಾಡುವಂತ ಸ್ಥಿತಿ ಮತ್ತು ದುಸ್ಥಿತಿಯಾಗಿ ಮುಂದುವರೆದಿದೆ ಅನ್ನುವಂಥ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ಮೇಲಾದ್ರೂ ಕೂಡ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿ ವರ್ಗದವರು ಈ ಒಂದು ತರಕಾರಿ ಸುಸಜ್ಜಿತವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ 28 ಕೋಟಿ ವೆಚ್ಚದ ತರಕಾರಿ ಮಾರ್ಕೆಟ್ ಅನ್ನ ರೈತರಿಗೆ ಅಂದ್ರೆ ತರಕಾರಿ ವ್ಯಾಪಾರಸ್ಥರಿಗೆ ಮಾರಾಟಕ್ಕೆ ಅನುಕೂಲ ಮಾಡಿಕೊಡುವಂತ ಕೆಲಸಕ್ಕೆ ಸದ್ಯಕ್ಕೆ ಮುಂದಾಗಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಾಣ ಜೊತೆ ಬಜರಂಗಿ ನ್ಯೂಸ್ ಫಸ್ಟ್, ಕಲಬುರಗಿ.